ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ನೆನ್ನೆ ಅಂತೂ ಕೈಯಲ್ಲಿ ಹಾಕಿರೋ ಮೆಹಂದಿ ಎಲ್ಲ ಒಣಗಿಸಿ ಮಲಗೋವರೆಗೂ ಸಾಕಾಯಿತು. ಮಿಡ್ ನೈಟು 1 o'clockವರೆಗೂ ನಿದ್ದೆ ಇರಲಿಲ್ಲ. ಸೊ ಅದಾದಮೇಲೆ ಎಲ್ಲ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಮಲಗಿದ್ದಾಯಿತು. ಇನ್ನು ಬೆಳಗ್ಗೆ ಎದ್ದು ರೆಡಿಯಾಗಿ ತಿಂಡಿಗೆ ಅಂತ ಹೊರಟಿದ್ದೀವಿ. ಸೊ ಬೆಳಗ್ಗೆನೇ ಸ್ವಲ್ಪ ಸೆಕೆ ಅಂತ ಅನ್ನಿಸ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಫಟಾಫಟ್ ಅಂತ ರೆಡಿಯಾಗಿ ತಿಂಡಿಗೆ ಅಂತ ಹೊರಟ್ವಿ. ತಿಂಡಿ ಎಲ್ಲ ರೆಡಿ ಇತ್ತು. ಇನ್ನು ಇವತ್ತು ಬೇರೆ ಏನು ಕೆಲಸ ಇರಲಿಲ್ಲ. ಇನ್ನೇನಾದರೂ ಸಂಜೆ ರಿಸೆಪ್ಷನ್ಗೆ ರೆಡಿ ಆಗೋದಿತ್ತು. ಸೊ ಹಾಗಾಗಿ ನಾನು ಇನ್ಸ್ಟಾದಲ್ಲಿ ಕೆಲವೊಂದು ಸ್ಯಾರೀಸ್ ಬಗ್ಗೆ ನೋಡ್ತಾ ಇರಬೇಕಾದ್ರೆ ಒಂದು ಶೋರೂಮ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಇಲ್ಲಿ ಆಲ್ರೆಡಿ 2-3 ಜನ ತೊಗೊಂಡಿರೋರು ಕೂಡ ಹೇಳಿದ್ರು ಕಲೆಕ್ಷನ್ ತುಂಬ ಚೆನ್ನಾಗಿ ಸಿಕ್ಕಿದೆ ಅಂತೇಳಿ. ಹಾಗಾಗಿ ನೋಡೋಣ ಅಂಥೇಳಿ ಅಲ್ಲೇ ಮಾಗಡಿ ರೋಡಲ್ಲಿರೋದು ಇದು ಶಾಪು. ಸೊ ಬರೋಣ ಅಂಥೇಳಿ ನಾನು ನನ್ನ ಮಗಳು ನಮ್ಮ ಅತ್ತೆ ಬಂದ್ವಿ. ಸೊ ಇದು ಇಲ್ಲೇ ಇವರು ಕೆಲವೊಂದು ಸ್ಯಾರಿನ ರೆಡಿ ಮಾಡ್ತಾರಂತೆ, ಅಂದರೆ ತಯಾರಿಸ್ತಾರಂತೆ. ಪಕ್ಕದಲ್ಲೇ ಕೂಡ ಅದು ಮಗ್ಗ ಏನೋ ರೆಡಿ ಮಾಡ್ತಾರೆ. ಸೊ ಅದೆಲ್ಲ ಇದೆ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಥರ ಡೈರೆಕ್ಟಾಗಿ ಅಲ್ಲಿ ನೋಡ್ತಾ ಇರೋದು. ಬಟ್ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇಲ್ಲಿ ಕೆಳಗಡೆ ಫುಲ್ಲು ಎಲ್ಲ ಚೆನ್ನಾಗಿರೋ ಸೀರೆಗಳು, ಅಂದರೆ ಮೈಸೂರು ಸಿಲ್ಕ್ ಸೀರೆ ಇರ್ಬೋದು, ಕಾಂಚೀವರಂ ಇರ್ಬೋದು, ಸೆಮಿ ಸಿಲ್ಕ್ಸ್ ಇರ್ಬೋದು, ಬನಾರಸ್ಸು. ಸೊ ಈ ಥರ ವೆಡ್ಡಿಂಗ್ ಸ್ಯಾರೀಸ್ಗಳು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿಲಿ ಹೋಯಿತು ಅಂದರೆ ಇನ್ನೂ ಚೆನ್ನಾಗಿರೋ ಸೀರೆಸ್ಗಳು ಇಲ್ಲಿದೆ. ಒಳ್ಳೊಳ್ಳೆ ಕಲೆಕ್ಷನ್ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಅಂತೂ ಕೆಲವೊಂದು ತುಂಬಾ ಇಷ್ಟ ಆಯಿತು ನನಗೆ. ಸೊ ವೆಡ್ಡಿಂಗಿಗೆ ಅಂತ ನೋಡಬೇಕಾದ್ರೆ ಕೆಲವೊಂದು ದೊಡ್ಡ ದೊಡ್ಡ ಶೋರೂಮಲ್ಲಿ ನೋಡ್ತೀವಿ. ಈ ಥರನೂ ಕೆಲವೊಂದು ಕಡೆ ನೋಡಿದ್ರೆ ಕಲರ್ ಕಾಂಬಿನೇಷನ್ನು ಕ್ವಾಲಿಟಿ ವೈಸಲ್ಲಿ ನಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಅನ್ನಿಸ್ತು. ಮೈಸೂರು ಸಿಲ್ಕ್ಗೆ ಫುಲ್ ಒಂದು ರ್ಯಾಕ್ ರೆಡಿ ಮಾಡಿ ಇಟ್ಟಿದ್ದಾರೆ. ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಕೆಲವೊಂದು ಸಲ ನಾವು ತೊಗೊಳ್ಳೋಕ್ಕೆ ಹೋದಾಗ ತೊಗೊಳ್ಳೇಬೇಕು, ಇವತ್ತು ಯಾವುದಾದ್ರು ಚೆನ್ನಾಗಿರೋ ಸ್ಯಾರಿ ತೊಗೋಬೇಕು, ಇಲ್ಲ ಮೈಸೂರು ಸಿಲ್ಕ್ಸ್ ತೊಗೋಬೇಕು, ಇಲ್ಲಾಂದರೆ ಕಲರ್ ಕಾಂಬಿನೇಷನ್ ನೋಡಿ ತೊಗೋಬೇಕು ಅಂತ ಹೋದಾಗ ಕೆಲವೊಂದು ಸಲ ನಮಗೆ ಸಿಗೋದೇ ಇಲ್ಲ. ಸೊ ಈ ಥರ ಬೇರೆಯವ್ರಿಗೆ ನೋಡೋಕ್ಕೆ ಬಂದಾಗ ನಮಗೆ ಕೆಲವೊಂದು ಸಲ ಇಷ್ಟ ಆಗುತ್ತೆ. ನಾನಂತೂ ಸುಮಾರು ಸಲ ಆ ಥರ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ಮೈಸೂರಲ್ಲಿ ಕರೆಂಟ್ ಸಿಲ್ಕ್ ಹೋದಾಗಲೂ ಹಾಗೇ ಬೇರೆ ಯಾರಿಗೋ ತೊಗೊಳೋದಕ್ಕೆ ಅಂತ ಜೊತೆಲಿ ಹೋಗಿದ್ದು. ಬಟ್ ನನಗೆ ಅದೊಂದು ಸ್ಯಾರಿ ತುಂಬ ಇಷ್ಟ ಆಯಿತು, ಸ್ಯಾರಿ ತೊಗೊಂಡೆ. ಸೊ ಅದೇ ಸ್ಯಾರಿ ನಾನು ನಾಳೆ ದಾರೆಗೆ ಉಡ್ತಾಯಿದ್ದೀನಿ. ಸೊ ಹಾಗೆ ನೋಡೋಣ ಇಲ್ಲೂ ಯಾವ್ಯಾವ ಸ್ಯಾರಿ ಇದೆ ಅಂತೇಳಿ. ಇಲ್ಲೂ ಇಷ್ಟ ಆಯಿತು ಅಂದರೆ ಒಂದು ಸ್ಯಾರಿ ತೊಗೊಳ್ಳೋಣ, ಇಲ್ಲ ಅಂದರೆ ನೋಡಿದ್ದಂತೂ ಖುಷಿ ಆಗುತ್ತೆ. ಸೊ ಕೆಲವೊಂದು ಸ್ಯಾರಿ ಬಗ್ಗೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಯಾವ್ಯಾವ ಸ್ಯಾರಿ ಯಾವ್ಯಾವ ಥರ ಇದೆ ಅಂತೇಳಿ. ಈಗಿನ ಒಂದು ಬೇಸಿಗೆ ಕಾಲದಲ್ಲಿ ಮೈಸೂರು ಸಿಲ್ಕ್ ಬೆಸ್ಟು, ಬಟ್ ಗಲೀಜು ಮಾಡ್ಕೋಬಾರ್ದು ಅಷ್ಟೇ. ಅದನ್ನು ಬಿಟ್ಟರೆ ಕಾಟನ್ ಸಿಲ್ಕ್ಸು, ಕಂಚಿ ಕಾಟನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಕ್ವಾಲಿಟಿ ವೈಸಲ್ಲೂ ಚೆನ್ನಾಗಿರುತ್ತೆ, ಕಲರ್ಸು ಚೆನ್ನಾಗಿರುತ್ತೆ. ತುಂಬ ಡಾರ್ಕ್ ಕಲರ್ ಅಂತ ಸಿಗೋಲ್ಲ, ಲೈಟ್ ಕಲರ್ ಅಂತೂ ಸೂಪರಾಗಿರುತ್ತೆ. ಇನ್ನು ಬನಾರಸ್ಸಲ್ಲಿ ಇದೊಂದು ಚೆನ್ನಾಗಿದೆ ಅಂತ ಹೇಳಿ ತೆಗ್ಸಿದ್ವಿ. ಕಲರ್ ಕಾಂಬಿನೇಷನು ಸೂಪರಾಗಿದೆ. ಬಾರ್ಡ್ರ್ ವೈಸು ಸಕ್ಕತ್ತಾಗಿದೆ. ನೀಟಾಗಿ ಉಟ್ಕೊಂಡ್ರೆ ಪಿನ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬ್ಲೌಸು. ಇದು ಆಲ್ರೆಡಿ ನನ್ನ ಹತ್ರ ಈ ಕಲರ್ ಇದೆ, ನನಗೂ ತುಂಬ ಇಷ್ಟ ಆಯಿತು ಕಲರು. ನೋಡಿ ಫುಲ್ಲು ಚೆನ್ನಾಗಿದೆ. ಇದು ಸ್ಯಾರಿ ಬಂದು 20,000 ರುಪೀಸ್ ಅಂತ ಹೇಳಿದ್ರು. ಇದೇ ಥರ ಕಾಂಬಿನೇಷನಲ್ಲಿ ಇನ್ನೂ ಒಂದು 4-5 ಸ್ಯಾರಿ ನೋಡಿದ್ವಿ. ತುಂಬ ಇಷ್ಟ ಆಯಿತು. ಬಟ್ ಎಲ್ಲದಕ್ಕಿಂತ ನಾವು ಫಸ್ಟ್ ನೋಡಿ ಸ್ಯಾರಿನೇ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಸರಿ ಅಂತೇಳಿ ನೋಡೋಣ. ಅದೊಂದು ಸ್ಯಾರಿ ಚೆನ್ನಾಗಿದೆ. ಯಾರಿಗೆ ಬೇಕಿತ್ತು ಅವರು ಫೋನ್ ರಿಸೀವ್ ಮಾಡಲಿಲ್ಲ. ಸೊ ಹಾಗಾಗಿ ಸರಿ ಅಂತೇಳಿ ನಾವು ಫುಲ್ಲು ಒಂದು ರೌಂಡು ಇನ್ಯಾವುದೇ ಸ್ಯಾರಿ ಇದೆ ಅಂತೇಳಿ ಎಲ್ಲ ನೋಡ್ತಾ ಇದ್ವಿ. ಗೋಲ್ಡನ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ, ಅಂದರೆ ಮದುವೆಗಂತೂ ತುಂಬಾ ಚೆನ್ನಾಗಿ ವೇರ್ ಮಾಡ್ಬೋದು. ಸೊ ನಾವು ಬಂದಿರೋದಕ್ಕೆ ಒಂದು ಸಿಂಪಲ್ ಆಗಿರೋ ಒಂದು ಸ್ಯಾರಿ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ. ಇನ್ನು ಅಲ್ಲಿಂದ ನಾನು ಊಬರ್ ಬುಕ್ ಮಾಡ್ಕೊಂಡು ನೋಡೋಣ ಅಂತೇಳಿ ಹೊರಟ್ವಿ. ಓ ಮೈ ಗಾಡ್, ತುಂಬಾ ಸೆಕೆ ಅನ್ನಿಸ್ತಾ ಇದೆ. ಸರಿ, ಏನು ಮಾಡೋಕ್ಕಾಗಲ್ಲ. ಇನ್ನು ಬಂದು ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಹೊರಟಿದ್ದೀನಿ. ಇನ್ನು ಒಳ್ಳೆ ರೆಸ್ಟ್ ಆಯಿತು. ಇನ್ನು ಸಂಜೆ ರಿಸೆಪ್ಷನ್ಗೆ. ಸೊ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇದೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತೇಳಿ ಫಟಾಫಟ್ ಅಂತ ನಾನು ನನ್ನ ಮಗಳು ರೆಡಿ ಆದ್ವಿ. ಸೊ ಅವಳಿಗೆ ನಾನು ಪೀಸ್ ತೊಗೊಂಡು ಲಂಗ ಹೊಲಿಸಿದ್ದೆ. ಇನ್ನು ಇದು ಸ್ಯಾರಿ ನಾನು ಲಾಸ್ಟ್ ಟೈಮ್ ನನ್ನ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತೇಳಿ ತೊಗೊಂಡಿದ್ದ ಸ್ಯಾರಿ. ಸೊ ಅದನ್ನೇ ವೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇನ್ನಂತೂ ಇಂತೂ ಚೌಟ್ರಿಗೆ ಬಂದ್ವಿ. ಸೊ ಆಲ್ಮೋಸ್ಟ್ ಎಲ್ಲರೂ ಬರೋರು ಬಂದಿದ್ದಾರೆ. ಸ್ವಲ್ಪ ನಾವೇ ಲೇಟ್ ಆಯಿತು ಅನಿಸುತ್ತೆ. ಬಟ್ ಹೊರಗಡೆ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ಚೌಟ್ರಿಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಬಂದು ಬ್ಯಾಂಗ್ಳೂರಲ್ಲಿ KEB ಚೌಟ್ರಿ. ಚೌಟ್ರಿ ಏನಂತೂ ಅಷ್ಟೇನೇನು ದೊಡ್ಡದಾಗಿಲ್ಲ, ಬಟ್ ಓಕೆ. ಹೊರಗಡೆ ಎಲ್ಲ ಡೆಕೋರೇಷನ್ ಎಲ್ಲ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಸೂಪರಾಗಿದೆ. ಗಣೇಶ ವಿಗ್ರಹ ಅಂತೂ ಸಕ್ಕತ್ತಾಗಿಟ್ಟಿದ್ದಾರೆ.
ತುಂಬ ಖುಷಿಯಾಯಿತು ಎಂಟ್ರೆನ್ಸ್ ಡೆಕೋರೇಷನ್ ಎಲ್ಲ ನೋಡಿ. ಬಟ್ ಸೆಕೆ ಅಂತೂ ತುಂಬಾ ಅನ್ನಿಸ್ತಾ ಇದೆ. ಇನ್ನು ಒಳಗಡೆ ಹೋದಾಗ ಕೂಲ್ ಅನಿಸಿದ್ರೆ ಸಾಕಪ್ಪ ಅಂತ ಹೇಳಿ. ಇನ್ನೂ ಒಂದು 2 ಅವರ್ಸ್ ಅಂತೂ ನಾವು ಹೀಗೇ ಇರಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಒಳಗಡೆ ಬಂದೆ ಎಂಟ್ರೆನ್ಸಲ್ಲಿ. ಸೊ ವೆಲ್ಕಮ್ ಡ್ರಿಂಕ್ಸ್ ಇದೆ, ಚೆನ್ನಾಗಿದೆ. ಯಾವುದೋ ಫ್ಲೇವರ್ ಲಿಚಿ ಫ್ಲೇವರ್ ಅಂತ ಅನಿಸುತ್ತೆ. ಇನ್ನು ಆಲ್ರೆಡಿ ರಿಸೆಪ್ಷನ್ಗೆಲ್ಲರನ್ನೂ ನಿಲ್ಲಿಸಿದ್ದಾರೆ. ಇನ್ನು ಬಂದಿದ್ದೆ ಲೇಟ್ ಆಯಿತು ಅನಿಸುತ್ತೆ. ಸೊ ನಾವು ರೆಡಿಯಾಗಿ ಅಲ್ಲಿಂದ ಎಲ್ಲನೂ ಕರ್ಕೊಂಬರೋಷ್ಟರಲ್ಲಿ ಲೇಟ್ ಆಯಿತು. ವಾವ್. ಸೊ ವೆಲ್ಕಮ್ ಡ್ರಿಂಕ್ ಜೊತೆಗೆ ಇದು ಫ್ರೈ ಮಾಡಿರೋ ಗೋಡಂಬಿ ಚೆನ್ನಾಗಿದೆ. ಜ್ಯೂಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ವೆಲ್ಕಮ್ ಡ್ರಿಂಕು. ಇನ್ನು ಅಲ್ಲಿಂದ ನಾನು ಆರಾಮಾಗಿ ಫಸ್ಟು ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಇನ್ನು ಮೇಲ್ಗಡೆ ಇದು ರೂಮ್ಸ್ಗಳೆಲ್ಲ ಇರೋದು. ಚೌಟ್ರಿ ತುಂಬ ಚೆನ್ನಾಗೇ ಇದೆ. ಸೊ ಇಲ್ಲಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ಬೆಂಗಳೂರಲ್ಲೆಲ್ಲ ಕಾಸ್ಟ್ಲಿನೇ, ಇನ್ನು ಇದು ಕೂಡ ಕಾಸ್ಟ್ಲಿನೇ ಆಗಿರುತ್ತೆ. ಡೇಟ್ ಸಿಗೋದಂತೂ ಈ ಟೈಮಲ್ಲಿ ತುಂಬಾ ತಲೆನೋವಿರುತ್ತೆ. ಅದರಲ್ಲೂ ಈ ಮದುವೆ ಟೈಮಲ್ಲಿ ನನಗೇನೆ ಸುಮಾರು 4 ಮದುವೆ ಕಾರ್ಡು, ಗೃಹಪ್ರವೇಶದ ಕಾರ್ಡೆಲ್ಲ ಬಂದಿದೆ. ಈ ಡೇಟು ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ಸೊ ಹಾಗಾಗಿ ತುಂಬ ಜನ ಇದೇ ಡೇಟಲ್ಲಿ ಮದುವೆ ಮಾಡ್ತಾಯಿದ್ದಾರೆ. ಜೊತೆಗೆ ನನಗೆ ತುಂಬಾ ಹತ್ತಿರದ ರಿಲೇಟಿವ್ಸು ಕೂಡ ಇದೇ ಟೈಮಲ್ಲಿ ಮದುವೆ ಮಾಡ್ತಾಯಿದ್ದಾರೆ. ಬಟ್ ನಮಗೆ ಆಪ್ಷನಲ್ ಇರಲಿಲ್ಲ ಅಲ್ಲಿ ಹೋಗೋದಕ್ಕೆ. ಹಾಗಾಗಿ ನಾನು ಇಲ್ಲೇ ಇರೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ. ಸೊ ನೆಕ್ಸ್ಟ್ ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ. ನೋಡಪ್ಪ ಎಲ್ಲ ಮುಗಿಯೋದ್ರಲ್ಲಿ ಇಷ್ಟು ಟಯರ್ಡ್ ಆಯಿತು. ಇನ್ನು ಆರಾಮಾಗಿ ಹೋಗಿ ರೆಸ್ಟ್ ಮಾಡಿಕೊಂಡು ಇನ್ನು ಬೆಳಗ್ಗೆ ಮಾರ್ನಿಂಗು ದಾರೆಗೆ ರೆಡಿಯಾಗಿ ಬರಬೇಕು. ಇನ್ನು ದಾರೆಗೆ ರೆಡಿಯಾಗಿರೋದು ಇದು. ಸೊ ಇದು ಕೂಡ ನಂದು ನನ್ನ ಮಗಳದು ಕಾಂಬಿನೇಷನ್ಸು ಚೆನ್ನಾಗಿ ಬಂದಿದೆ. ಇದು ಸ್ಯಾರಿ. ಸೊ ನಾನು ಮೈಸೂರಲ್ಲಿ ತೊಗೊಂಡಿದ್ದು. ಸೂಪರಾಗಿ ಬಂದಿದೆ ಸ್ಯಾರಿ. ಲೋ ಸ್ಟಿಚ್ಚಿಂಗ್ ಸಕ್ಕದಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ನು ತುಂಬಾ ಇಷ್ಟ ಆಯಿತು. ಸೊ ಎಲ್ಲರೂ ತುಂಬ ಇಷ್ಟಪಟ್ಟರು. ಈ ಕಲರ್ ಕಾಂಬಿನೇಷನ್ ಯಾರೂ ಹುಟ್ಟಿರಲಿಲ್ಲ ಅಲ್ಲಿ. ಇನ್ನು ಬೆಳಗ್ಗೆ ಬಂದ ತಕ್ಷಣ ಇಲ್ಲೇ ತಿಂಡಿ ಮುಗಿಸ್ಕೊಂಡ್ವಿ. ಇನ್ನು ತಿಂಡಿ ಎಲ್ಲ ಆದಮೇಲೆ ಸೊ ದಾರೆಗೆ ಎಲ್ಲ ರೆಡಿ ಮಾಡಿದ್ರು. ಸೊ ಮಂಟಪನ ಸೊ ಮದ್ದಿದ್ದ ಜಾಗದಲ್ಲಿ ಹಾಕಿದ್ದಾರೆ. ಸೊ ಎಲ್ಲರಿಗೂ ಆರಾಮಾಗಿ ನೋಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇನ್ನು ಫಟಾಫಟ್ ಅಂತ ಬೇಗ ಬೇಗ ಎಲ್ಲ ರೆಡಿ ಮಾಡಿ ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಇನ್ನೇನು ಕೆಲಸ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿದ್ದು ಏನು ಮಾಡೋದು ಅಂತೇಳಿ ನಾನು ಅಲ್ಲಿಂದ ಮೈಸೂರಿಗೆ ಓಡೋಣ ಅಂತೇಳಿ ಹೊರಟ್ವಿ. ಯಾಕಂದರೆ ಬೇಗ ದಾರೆ ಮುಗ್ದಿತ್ತು, ಎಲ್ಲ ಕೆಲಸ ಮುಗ್ದಿತ್ತು. ಸೊ ಲಾಸ್ಟ್ 3 ಡೇಸಿಂದ ನಾವು ಅಲ್ಲೇ ಕೂಡ ಇದ್ವಿ. ಇನ್ನು ನನಗೆ ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅಂಥೇಳಿ ಸೊ ನಾನೇನು ಮಾಡಿದೆ, ಸೊ ಫಟಾಫಟ್ ಅಂತ ರೆಡಿಯಾಗಿ ಅಲ್ಲಿಂದ ಟ್ರೈನಿಗೆ ಬಂದ್ವಿ. ಸೊ ಟ್ರೈನಲ್ಲಿ ಆರಾಮಾಗಿ ಟಿಕೆಟ್ ಸಿಕ್ತು. ಸೊ ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಸೀಟ್ ಸಿಕ್ತು. ಸೊ ಆರಾಮಾಗಿ ಸ್ವಲ್ಪ ಹೊತ್ತು ನಿದ್ದೆ ಕೂಡ ಮಾಡಿದ್ವಿ. ಸೊ ಏನು ಟೈರ್ಡ್ ಅಂತ ಏನು ಅನ್ನಿಸ್ಲಿಲ್ಲ. ಸ್ವಲ್ಪ ಸೆಕೆ ಅಂತ ಅನ್ನಿಸ್ತಿತ್ತು. ಮೂವಿಂಗ್ ಟ್ರೈನ್ ಆದ್ದರಿಂದ ಆರಾಮಾಗಿ ಒಳ್ಳೆ ಗಾಳಿ ಬರ್ತಾಯಿತ್ತು. ಒಳ್ಳೆ ನಿದ್ದೆ ಕೂಡ ಆಯಿತು. ಖುಷಿ ಆಯಿತು. ಸೊ ನೋಡಿ, ಮಂಡ್ಯ ಬಂದಮೇಲಂತೂ ಫುಲ್ಲು ಟ್ರೈನು ಖಾಲಿ ಇದೆ. ಕೆಲವೊಂದು ಹೊಸ ಟ್ರೈನ್ಗಳು ಹಾಕಿದ್ದಾರೆ. ಸೊ ಹಾಗಾಗಿ ಟ್ರೈನ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಸಲ ಅಂತೂ ನನಗೆ ಹೋಗಿದ್ದು ಗೊತ್ತಾಗ್ತಾಯಿಲ್ಲ, ಬಂದಿದ್ದು ಗೊತ್ತಾಗ್ತಾಯಿಲ್ಲ. ಬಟ್ ಬರೋದಕ್ಕೆ ಬೇಜಾರಾಗ್ತಿದೆ. ಯಾಕೆಂದರೆ ಲಾಸ್ಟ್ 3 ಡೇಸಿಂದ ಫುಲ್ ಫ್ಯಾಮಿಲಿ ಜೊತೆ ಇದ್ದು ಸೊ ಅಲ್ಲಿಂದ ಬೇಗ ಬೇಗ ಬರೋದು ಬೇಜಾರಾಯಿತು. ಸೊ ಅಂತೂ ಇಂತೂ ಈವ್ನಿಂಗು ಮೈಸೂರಿಗೆ ಬಂದ್ವಿ. ಸೊ ಮೈಸೂರಿಗೆ ಬಂದಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ನಾವೆಲ್ಲೇ ಹೋಗಿ ಎಲ್ಲೇ ಬರಲಿ ನಮ್ಮ ಮನೆಗೆ ಬಂದಾಗಲೇ ನಮಗೆ ಖುಷಿ ಆಗೋದು. ಸೊ ಇನ್ನು ಅಲ್ಲಿಂದ ಬಂದಿದ್ದು ಎಲ್ಲರಿಗೂ ಅಲ್ಲೂ ಕೂಡ ಬೇಜಾರಾಗ್ತಾಯಿತ್ತು ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಏನಿದೆ ಕೆಲಸಗಳು, ನಮ್ಮ ಕೆಲಸಗಳು ನಾವು ನೋಡಲೇಬೇಕಿತ್ತು. ಹಾಗಾಗಿ ಬಂದೆ. ನನ್ನ ಮಗಳಿಗೇನೋ ಕಾಲೇಜ್ ರಜಾ ಇದೆ. ಸೊ ಅವಳ ಇರುವಂದೇ ಅವಳು ಇರಲಿಲ್ಲ. ಸೊ ಇನ್ನೇನು ನಾವು ಅಲ್ಲಿಂದ ಮತ್ತೆ ಬಂದ್ವಿ. ಇನ್ನು ನೈಟು ಇನ್ನು ಊಬರ್ ಬುಕ್ ಮಾಡ್ಕೊಳ್ಳೋಣ ಅಂಥೇಳಿ ಹೊರಗಡೆ ಬಂದೆ. ಇಲ್ಲಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಮೈಸೂರಿಗೆ ಬಂದು ಹೇಳಿದ್ಮೇಲೆ ನಾವು 12 ಗಂಟೆ ರಾತ್ರಿ ಆದರೂ ಆರಾಮಾಗಿ ಮನೆಗೆ ಹೋಗ್ಬೋದು. ಇನ್ನು ಮನೆಗೆ ಬಂದೆ. ಇನ್ನು ನಮ್ಮ ಮನೇಲಿ ನಮ್ಮ ಕೆಲಸಗಳು ಇದ್ದೇ ಇರುತ್ತೆ. ಇನ್ನು ಬಂದಿದ್ದೆ ಎಲ್ಲನೂ ಎತ್ತಿ ರೆಡಿ ಮಾಡಬೇಕು ಅನ್ನೋದೇ ಮೇಯ್ನ್ ಕೆಲಸ ಆಗಿತ್ತು. ನೋಡಿ, ಎಷ್ಟು ಲಗೇಜ್ ಇಲ್ಲಿಂದ ಪ್ಯಾಕೆಟ್ ಮಾಡ್ಕೊಂಡು ಹೋಗಿದ್ವಿ. ಇಷ್ಟು ಬಂದ ತಕ್ಷಣ ಎಲ್ಲ ತೆಗೆದು ಜೋಡಿಸೋದೆ ಅಷ್ಟು ತಲೆನೋವು. ಇದೆಲ್ಲ ಎಷ್ಟಾಗತ್ತೆ ಅಷ್ಟು ಜೋಡಿಸಿಡೋಣ ಅಂತೇಳಿ ಎಲ್ಲ ಎತ್ತು ಮಾಡಕ್ತಿದ್ದೆ. ಇನ್ನು ಊಟಕ್ಕೆ ಅಂತೇಳಿ ನನ್ನ ಮಗಳಿಗೆ ಫ್ರೈಡ್ ರೈಸ್ ಬೇಕು ಅಂತೇಳಿ ಹೊರಗಡೆ ತಂದು ತಿಂದ್ವಿ. ಆರಾಮಾಗಿ ಇನ್ನು ರೆಸ್ಟ್ ತೊಗೊಂಡ್ವಿ.